ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ರೈತ ಬಂದವರಿಗೆ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಮಂಜು GU. ನಾನು ಪ್ರಾಣಿ ಆಹಾರಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತಿನ ದಿವಸ ಹಾಲಿನ ಗುಣಮಟ್ಟ ಹೆಚ್ಚಿಸಲು ಹಸುಗಳ ಮೇವಿನಲ್ಲಿ ಮತ್ತು ಆಹಾರದಲ್ಲಿ ಸುಲಭವಾಗಿ ರೈತರು ಮನೆಯಲ್ಲಿ ಯಾವ ಥರ ಬದಲಾವಣೆಗಳು ಮಾಡ್ಕೋಬೋದು ಅಂತ ವಿಷಯನ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಮಳೆಗಾಲ ಕಳೆದು ಚಳಿಗಾಲ ಮತ್ತು ಬೇಸಿಗೆ ಕಾಲ ಬರ್ತಿದ್ದಂಗೆ ನಮ್ಮ ಮೇವಿನ ಕೊರತೆ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾಗಿ ರೈತರು ಸಾಮಾನ್ಯವಾಗಿ ಭತ್ತದ ಮೇವು ಅಥವಾ ಜೋಳದ ದಂಟು ಅಥವಾ ರಾಗಿ ಹುಲ್ಲು, ಈ ಹುಲ್ಲುಗಳ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರ್ತಾರೆ. ಈ ಹುಲ್ಲಿನಲ್ಲಿ ಪೌಷ್ಟಿಕಾಂಶಗಳು ಕಡಿಮೆ ಇರೋದ್ರಿಂದ ಆ ಹುಲ್ಲನ್ನು ತಿಂದಾಗ ರಾಸುಗಳಿಗೆ ಹಾಲಿನ ಗುಣಮಟ್ಟ ತುಂಬ ಕಡಿಮೆ ಆಗುತ್ತೆ. ಜೊತೆಗೆ ಇಂಥ ಹುಲ್ಲನ್ನು ರಾಸುಗಳು ಹೆಚ್ಚಿಗೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಅದರಲ್ಲಿ ಪೌಷ್ಟಿಕಾಂಶಗಳು ಕಡಿಮೆ ಇರುತ್ತೆ. ಹಾಗಾಗಿ ಮತ್ತು ಅವ್ರು ಹೆಚ್ಚಿಗೆ ರುಚಿಕರವಾಗಿಯೂ ಸಹ ಇರೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ರೈತರು ಮನೆಯಲ್ಲಿ ಯಾವ ಥರ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡ್ಕೊಂಡು ಈ ಹುಲ್ಲನ್ನು ಹೆಚ್ಚಿಗೆ ರಾಸುಗಳು ತಿನ್ನೋಗೆ ಯಾವ ಥರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. 1 kg ಒಣ ಮೇವಿಗೆ ನೀವು ಸುಮಾರು 2 ಲೀಟ್ರಷ್ಟು ನೀರನ್ನು ತಗೊಂಡು ಅದಕ್ಕೆ 1/4 kg ಅಷ್ಟು ಮೆಕ್ಕೆಜೋಳದ ಪುಡಿ ಅಥವಾ ಯಾವುದಾದ್ರೂ ಅಕ್ಕಿ ಪುಡಿ ಅಥವಾ ಗೋಧಿ ಬೂಸ ಅಥವಾ ಭತ್ತದ ಬೂಸ, ಈ ಬೂಸಕ್ಕೆ 100 ಗ್ರಾಮಷ್ಟು ಉಪ್ಪು ಮತ್ತೆ 100 ಗ್ರಾಮಷ್ಟು ಬೆಲ್ಲ, ಯಾವುದಾದ್ರೂ ಕಡಿಮೆ ವೆಚ್ಚದಲ್ಲಿ ಸಿಗುವಂಥ ಬೆಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡಿ 2 ಲೀಟರ್ ನೀರಿಗೆ ಈ ಹುಲ್ಲನ್ನು ಹಾಕೋ ಸಮಯದಲ್ಲಿ ಈ ನೀರನ್ನು ಮಿಶ್ರಣ ಮಾಡಿ ನೀವು ಆ ಹುಲ್ಲಿನ ಮೇಲೆ ಸಿಂಪಡಿಸಿದ್ರೆ ಸಾಕು. ಸಿಂಪಡಿಸಿದಾಗ ಏನಾಗುತ್ತೆ, ಹುಲ್ಲು ಮೆತ್ತಗಾಗುತ್ತೆ, ತಿನ್ನೋದಕ್ಕೆ ಹಸುಗಳಿಗೆ ರಾಸುಗಳಿಗೆ ಸುಲಭವಾಗಿ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅದು ರುಚಿಕರ ಆಗೋದ್ರಿಂದ ಹಸುಗಳಿಗೆ ಚೆನ್ನಾಗಿ ತಿಂತವೆ. ಆಹಾರನ ಹೆಚ್ಚು ತಿಂತವೋ ಅಷ್ಟು ಹಾಲಿನ ಉತ್ಪಾದನೆ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಸಿಗುವಂಥ ಕಡಿಮೆ ಕ್ವಾಲಿಟಿ ಇರುವಂಥ ಹುಲ್ಲನ್ನು ಈ ಥರ ನೀವು ಒಂದು ಬದಲಾವಣೆ ಮಾಡ್ಕೊಂಡು ನೀವು ಮಾಡೋದ್ರಿಂದ ರಾಸುಗಳು ಹೆಚ್ಚಿಗೆ ಹುಲ್ಲನ್ನು ತಿಂತವೆ. ಹಾಗಾಗಿ ಈ ಥರದ ಹುಲ್ಲನ್ನು ತಿನ್ನೋದ್ರಿಂದ ಹಾಲಿನಲ್ಲಿ ಇವತ್ತಿನ ಸಮಸ್ಯೆ ಏನಿದೆ, ಡಿಗ್ರಿ ಸಮಸ್ಯೆ ಅಂತ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಈ ಡಿಗ್ರಿ ಸಮಸ್ಯೆಯನ್ನು ಸಹ ಪರಿಹಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದೊಂದೇ ಅಲ್ಲದೆ ಬೇರೆ ಥರದ್ದು ಏನು ಮಾಡ್ಕೋಬೋದು ಅಂತಂದರೆ, ನಾವು ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಎಲ್ಲರೂ ಏನು ಪಶು ಆಹಾರ ಹೊರಗಡೆ ಸಿಗುತ್ತೆ ಅದನ್ನು ತಂದು ನಮ್ಮ ರಾಸುಗಳಿಗೆ ಹಾಕ್ತಾ ಇದ್ದಾರೆ. ಅದರಿಂದ ವೆಚ್ಚ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ನಮ್ಮ ಏನು ಹೈನುಗಾರಿಕೆಯಿಂದ ಬರುವಂಥ ಆದಾಯ ಕಡಿಮೆ ಆಗಿದೆ. ಆ ದೃಷ್ಟಿಯಿಂದ ನಾವು ಏನು ಮಾಡಬೇಕು, ಸುಮಾರು 10 ಲೀಟ್ರು ಹಾಲು ಕೊಡುವಂಥ ಒಂದು ರಾಸುಗೆ ನಾವು ಪ್ರತಿ ದಿವಸಕ್ಕೆ ಬೆಳಗ್ಗೆ 2 kg ಮತ್ತು ಸಂಜೆ 2 kg ಅಷ್ಟು ಜೋಳದ ನುಚ್ಚು, ಜೊತೆಗೆ ಬೆಳಗ್ಗೆ 250 ಗ್ರಾಮ್ ಅಷ್ಟು ಯಾವುದಾದ್ರೂ ಹಿಂಡಿ, ಹತ್ತಿ ಹಿಂಡಿ ಇರ್ಬೋದು, ಶೇಂಗಾ ಹಿಂಡಿ ಇರ್ಬೋದು, ಅಥವಾ ಕೊಬ್ಬರಿ ಹಿಂಡಿ ಇರ್ಬೋದು, ಅಥವಾ ಸೂರ್ಯಕಾಂತಿ ಹಿಂಡಿ ಇರ್ಬೋದು, ಅಥವಾ ಎಳ್ಳಿಂಡಿ ಇರ್ಬೋದು, ಈ ಥರದ್ದು ಯಾವುದಾದ್ರೂ ಒಂದು ಹಿಂಡಿನ ಜೊತೆಗೆ 50 ಗ್ರಾಮ್ ಅಷ್ಟು ಉಪ್ಪು, 50 ಗ್ರಾಮ್ ಅಷ್ಟು ಖನಿಜ ಮಿಶ್ರಣ, ಇದನ್ನು ಸಿಂಪಲ್ ಆಗಿ ನಾವು ಮಿಕ್ಸ್ ಮಾಡಿ ಕೊಡೋದ್ರಿಂದ ನಮ್ಮ ಈ ಹೈನುಗಾರಿಕೆಯನ್ನು ಆದಾಯದಾಯಕವಾಗಿ ಮಾಡ್ಬೋದು. ಜೊತೆಗೆ ಈ ಹಸುಗಳಿಗೆ ಅಂದರೆ 10 ಲೀಟ್ರ್ ಹಾಲು ಕೊಡುವಂಥ ಹಸುಗಳಿಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಇಂಥ ಸುಲಭವಾಗಿ ಮನೆಯಲ್ಲೇ ಮಾಡುವಂಥ ಈ ವಿಧಾನಗಳನ್ನು ಅಳವಡಿಸ್ಕೊಂಡ್ರೆ ನಾವು ಹೈನುಗಾರಿಕೆಯನ್ನು ಲಾಭದಾಯಕ ಮಾಡ್ಬೋದು, ಜೊತೆಗೆ ಗುಣಮಟ್ಟವಾದ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಏನಾದರೂ ಬೇಕಾಗಿದ್ದರೆ ನನ್ನ ದೂರವಾಣಿ ಸಂಖ್ಯೆ 9901689092ಕ್ಕೆ ಕರೆ ಮಾಡಿ ನನ್ನನ್ನು ಸಂಪರ್ಕಿಸಬಹುದು. ಧನ್ಯವಾದ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್, ನಿರ್ವಹಣೆ SR ಭಟ್.